ಗೆದ್ದವ ಸತ್ತ, ಸೋತವ ಸತ್ತ ಎಂಬ ಈ ಗಾದೆ ಮಾತಿನ ವಿಸ್ತರಣೆಯನ್ನು ಈ ಕೆಳಗಿನಂತೆ ವಿವರಿಸಬಹುದು. ಈ ಗಾದೆ ಮಾತಿನ ಸರಳ ಅರ್ಥವೆಂದರೆ, ಜೀವನದಲ್ಲಿ ಯಾರೇ ಆಗಲಿ, ಯಶಸ್ಸು ಗಳಿಸಿದರೂ ಅಥವಾ ಸೋಲನ್ನು ಅನುಭವಿಸಿದರೂ ಕೊನೆಯಲ್ಲಿ ಎಲ್ಲರೂ ಸಾವಿಗೆ ಶರಣಾಗಲೇಬೇಕು. ಇದು ಜೀವನದ ಅಂತಿಮ ಸತ್ಯವನ್ನು ಎತ್ತಿ ತೋರಿಸುತ್ತದೆ. ಮನುಷ್ಯನ ಜೀವನವು ತಾತ್ಕಾಲಿಕವಾದದ್ದು. ನಾವು ಬದುಕಿರುವ ಅವಧಿಯಲ್ಲಿ ಮಾಡುವ ಸಾಧನೆಗಳು, ಗಳಿಸುವ ಸಂಪತ್ತು, ಅಧಿಕಾರ, ಹೆಸರು ಅಥವಾ ಅನುಭವಿಸುವ ಸೋಲು, ಕಷ್ಟಗಳು, ಬಡತನ ಇವೆಲ್ಲವೂ ಶಾಶ್ವತವಲ್ಲ. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನು ಗೆಲುವಿಗಾಗಿ ಹೋರಾಡಿ ಜಗತ್ತಿನಲ್ಲಿ ಅಪಾರ ಪ್ರಸಿದ್ಧಿ, ಸಂಪತ್ತು ಗಳಿಸಬಹುದು. ಇತಿಹಾಸದ ಪುಟಗಳಲ್ಲಿ ತನ್ನ ಹೆಸರನ್ನು ಅಮರವಾಗಿಸಿಕೊಳ್ಳಬಹುದು. ಆದರೆ ಅವನು ಒಂದು ದಿನ ತನ್ನ ದೇಹವನ್ನು ಬಿಟ್ಟು ಹೋಗಲೇಬೇಕು. ಅವನಿಗೆ ಎದುರಾಗುವುದು ಕೂಡ ಸಾವೇ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಂತರ ಸೋಲನ್ನು, ಅವಮಾನವನ್ನು, ಬಡತನವನ್ನು ಅನುಭವಿಸಿರಬಹುದು. ಸಮಾಜದಲ್ಲಿ ಅವನಿಗೆ ಯಾವುದೇ ಸ್ಥಾನಮಾನ ಇಲ್ಲದಿರಬಹುದು. ಆದರೆ ಅಂತಿಮವಾಗಿ ಅವನ ಪಾಲಿಗೂ ಸಾವು ಅನಿವಾರ್ಯ. ಹಾಗಾಗಿ ಈ ಗಾದೆ ಮಾತು ಹೇಳುವ ಮುಖ್ಯ ಸಂದೇಶವೇನೆಂದರೆ, ಜೀವನದ ಅನಿಶ್ಚಿತತೆ. ನಾವು ಏನೇ ಮಾಡಿದರೂ ಸಾವು ಎಂಬುದು ಅನಿವಾರ್ಯ ಸತ್ಯ. ಯಶಸ್ಸು ಅಥವಾ ವೈಫಲ್ಯಗಳನ್ನು ಮೀರಿ ಅದು ಎಲ್ಲರಿಗೂ ಸಮಾನವಾಗಿರುತ್ತದೆ. ಅಹಂಕಾರದ ನಿರಾಕರಣೆ. ಗೆದ್ದಾಗ ಅಹಂಕಾರ ಪಡುವುದು ಅಥವಾ ಸೋತಾಗ ಹತಾಶರಾಗುವುದು ವ್ಯರ್ಥ. ಯಾಕೆಂದರೆ ಕೊನೆಯಲ್ಲಿ ಎಲ್ಲವೂ ಮುಕ್ತಾಯವಾಗುತ್ತದೆ. ಯಶಸ್ಸಿನ ಮದದಿಂದ ಹುಚ್ಚರಾಗಬಾರದು, ಸೋಲಿನಿಂದ ಜರ್ಝರಿತರಾಗಿ ಕುಗ್ಗಬಾರದು. ಜೀವನವನ್ನು ಪೂರ್ಣವಾಗಿ ಬದುಕುವುದು. ಯಶಸ್ಸು ಮತ್ತು ಸೋಲುಗಳ ಬಗ್ಗೆ ಅತಿಯಾಗಿ ಚಿಂತಿಸದೆ, ಬದುಕಿರುವ ಕ್ಷಣಗಳನ್ನು ಪೂರ್ಣವಾಗಿ, ಅರ್ಥಪೂರ್ಣವಾಗಿ ಮತ್ತು ಸಂತೋಷವಾಗಿ ಬದುಕಬೇಕು. ಏಕೆಂದರೆ ಜೀವನವು ಕ್ಷಣಿಕ. ಈ ಗಾದೆ ಮಾತು ನಮಗೆ ಜೀವನದ ನೈಜ ಮೌಲ್ಯಗಳತ್ತ ಗಮನ ಹರಿಸುವಂತೆ ಪ್ರೇರೇಪಿಸುತ್ತದೆ. ಬಾಹ್ಯ ಯಶಸ್ಸು ಅಥವಾ ಸೋಲುಗಳಿಗಿಂತ ನಾವು ಹೇಗೆ ಬದುಕಿದೆವು, ಇತರರೊಂದಿಗೆ ಹೇಗೆ ನಡೆದುಕೊಂಡೆವು, ನಮ್ಮ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸಿದೆವು ಎಂಬುದು ಹೆಚ್ಚು ಮುಖ್ಯ ಎಂಬುದನ್ನು ಇದು ನೆನಪಿಸುತ್ತದೆ.